ಯಾವುದೇ ಆಡಳಿತಾತ್ಮಕ ಆದೇಶಕ್ಕೆ ವಿವೇಚನೆ ಬಳಸಲೇಬೇಕು. ಇದಕ್ಕೆ ಯಾವುದೇ ತೀರ್ಪುಗಳ ಸಮರ್ಥನೆಯೇ ಬೇಕಾಗಿಲ್ಲ. ಎಷ್ಟರ ಮಟ್ಟಿನ ವಿವೇಚನೆ ಬಳಸಬೇಕು ಅನ್ನೋದು ಆ ಪ್ರಕರಣ ಆಧರಿಸುತ್ತದೆ. ಯಾವುದೇ ದೂರಿನಲ್ಲಿ ಸಂದೇಹ ಕಂಡುಬಂದಲ್ಲಿ ತನಿಖೆಗೆ ಆದೇಶಿಸೋದು ತಹಶೀಲ್ದಾರ್, ರಾಜ್ಯಪಾಲರ ಹಕ್ಕು ಅಷ್ಟೇ ಅಲ್ಲ, ಕರ್ತವ್ಯವೂ ಸಹ. ಎಷ್ಟರ ಮಟ್ಟಿನ ವಿವೇಚನೆ ಬಳಸಬೇಕು ಅನ್ನೋದು ಆ ಪ್ರಕರಣ ಆಧರಿಸುತ್ತದೆ. ಯಾವುದೇ ದೂರಿನಲ್ಲಿ ಸಂದೇಹ ಕಂಡುಬಂದಲ್ಲಿ ತನಿಖೆಗೆ ಆದೇಶಿಸಬಹುದು. ತಹಶೀಲ್ದಾರ್, ರಾಜ್ಯಪಾಲರ ಹಕ್ಕು ಅಷ್ಟೇ ಅಲ್ಲ, ಕರ್ತವ್ಯವೂ ಸಹ ಅದಾಗಿರುತ್ತೆ. ಇದಕ್ಕೆ ಯಾವುದೇ ತೀರ್ಪುಗಳ ಸಮರ್ಥನೆಯೇ ಬೇಕಾಗಿಲ್ಲ. ಸೆಕ್ಷನ್ 19 ಅಡಿ ರಾಜ್ಯಪಾಲರು ಅನುಮತಿ ನೀಡುವಾಗ ಇಡೀ ಆರೋಪದಲ್ಲಿ ಹುರುಳಿದೆಯೇ ಅಂತ ಪರಿಶೀಲಿಸಬೇಕಿದೆ. 17A ಅಡಿ ಅನುಮತಿ ನೀಡಲು ತನಿಖೆ ಅವಶ್ಯಕತೆ ಇದೆಯಾ ಅಂತ ಪರಿಶೀಲಿಸಬೇಕು. ಸೆಕ್ಷನ್ 19 ಅಡಿ ರಾಜ್ಯಪಾಲರು ಅನುಮತಿಯನ್ನ ಕೊಡುವಾಗ ಇಡೀ ಆರೋಪದಲ್ಲಿ ಹುರುಳಿದೆಯಾ ಅಂತ ಪರಿಶೀಲಿಸಬೇಕು. ಮೂಡಾ ಕೇಸ್ನಲ್ಲಿ ದಾಖಲೆಗಳಿಂದ ಆ ಸಂದೇಹ ರಾಜ್ಯಪಾಲರಿಗೆ ಬಂದಿತ್ತು. ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಮಾತ್ರ ಆದೇಶಿಸಿದ್ದಾರೆ ಹೊರತು ಯಾವುದೇ ಅಂತಿಮ ನಿರ್ಧಾರಕ್ಕೆ ರಾಜ್ಯಪಾಲರು ಬಂದಿಲ್ಲ. ಮೂಡಾ ಕೇಸ್ನಲ್ಲಿ ದಾಖಲೆಗಳಿಂದ ಸಂದೇಹ ಬಂದಿತ್ತು ರಾಜ್ಯಪಾಲರಿಗೆ. ಹಾಗಾಗಿ ಸೆಕ್ಷನ್ 17A ಅಡಿಯಲ್ಲಿ ತನಿಖೆಗೆ ಮಾತ್ರ ಆದೇಶ ಕೊಟ್ಟಿದ್ದಾರೆ ಹೊರತು ಯಾವುದೇ ಅಂತಿಮ ನಿರ್ಧಾರಕ್ಕೆ ರಾಜ್ಯಪಾಲರು ಬಂದಿಲ್ಲ. ಯಾವುದೇ ಆಡಳಿತಾತ್ಮಕ ಆದೇಶ ಕೊಡುವಲ್ಲಿ ವಿವೇಚನೆಯನ್ನ ಬಳಸಬೇಕು. ಅದನ್ನೇ ರಾಜ್ಯಪಾಲರು ಮಾಡಿದ್ದಾರೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾ ಇರುವಂತ ಇಡೀ ಆರೋಪ ಏನಿದೆ ಆ ಆರೋಪದಲ್ಲಿ ಹುರುಳಿದೆಯೇ ಅಂತ ಪರಿಶೀಲನೆ ಮಾಡಬೇಕು. ಆ ಸಂದೇಹ ಬಂದಿದೆ, ಹಾಗಾಗಿ ತನಿಖೆಗೆ ಆದೇಶಿಸಿದ್ದಾರೆ ಹೊರತು ಯಾವುದೇ ತೀರ್ಪು ಕೊಟ್ಟಿಲ್ಲ. ಸೆಕ್ಷನ್ 19 ಅಡಿ ರಾಜ್ಯಪಾಲರು ಅನುಮತಿ ನೀಡುವಾಗ ಇಡೀ ಆರೋಪದಲ್ಲಿ ಹುರುಳಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕು. ಅದನ್ನ ಪರಿಶೀಲಿಸಿಯೇ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ರಾಜ್ಯಪಾಲರು. ಇದು ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣವಲ್ಲ. ಈ ಪ್ರಕರಣ ಭ್ರಷ್ಟಾಚಾರದ ಅಡಿ ದೂರು ಬರುವ ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ. 17A ಅಡಿ ಕೇಸ್ ದಾಖಲಿಸುವ ಮುನ್ನ ವಿಚಾರಣೆ ನಡೆಸಬೇಕು ಅಂತ. ಇದು ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ. ಭ್ರಷ್ಟಾಚಾರದ ಅಡಿ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ. 17A ಅಡಿ ಕೇಸ್ ದಾಖಲಿಸುವ ಮುನ್ನ ವಿಚಾರಣೆ ನಡೆಸಬೇಕು ಅಂತ ಅರ್ಜಿದಾರರು ವಾದಿಸಿದ್ದಾರೆ. ಈ ಪ್ರಕರಣ ಕೇವಲ ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ. ಇನ್ನು ಅವಕಾಶ ಕೊಟ್ಟರೆ ಎಲ್ಲರಿಗೂ ಇದನ್ನು ಅನ್ವಯಿಸಬೇಕಾಗುತ್ತದೆ. ಇದರಿಂದ ಸಾಕ್ಷ್ಯನಾಶದ ಸಾಧ್ಯತೆಯೂ ಇರುತ್ತದೆ. 17A ಅಡಿ ಕೇಸ್ ದಾಖಲಿಸುವ ಮುನ್ನ ವಿಚಾರಣೆ ನಡೆಸಬೇಕು ಅಂತ ಅರ್ಜಿದಾರರು ವಾದಿಸಿದ್ದಾರೆ. ಈ ಅವಕಾಶ ಕೊಟ್ಟರೆ ಎಲ್ಲರಿಗೂ ಇದು ಅನ್ವಯಿಸಬೇಕಾಗುತ್ತದೆ. ಇದರಿಂದ ಸಾಕ್ಷ್ಯನಾಶದ ಸಾಧ್ಯತೆಯೂ ಇರುತ್ತದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರ ವಾದ ಇದೆ. ಒಂದು ವೇಳೆ ಅವಕಾಶ ಕೊಟ್ಟರೆ ಎಲ್ರಿಗೂ ಇದನ್ನು ಅನ್ವಯಿಸಬೇಕಾಗುತ್ತೆ. ಇದರಿಂದ ಸಾಕ್ಷ್ಯನಾಶದ ಸಾಧ್ಯತೆಯೂ ಇರುತ್ತದೆ. 17A ಅಡಿ ಕೇಸ್ ದಾಖಲಿಸುವ ಮುನ್ನ ವಿಚಾರಣೆ ನಡೆಸಬೇಕು ಅಂತ ಅರ್ಜಿದಾರರು ವಾದ ಮಂಡಿಸಿದ್ದಾರೆ. ಇದು ಸಿಎಂ ಹಾಗೂ ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ. ಭ್ರಷ್ಟಾಚಾರದ ಅಡಿ ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ ಆಗುತ್ತೆ.
17A ಅಡಿ ಕೇಸ್ ದಾಖಲಿಸುವ ಮುನ್ನ ವಿಚಾರಣೆ ನಡೆಸಲೇಬೇಕು ಅಂತ ಅರ್ಜಿದಾರರು ವಾದಿಸಿದ್ದಾರೆ. ಅವಕಾಶ ಕೊಟ್ರೆ ಎಲ್ರಿಗೂ ಇದನ್ನ ಅನ್ವಯಿಸಬೇಕಾಗುತ್ತದೆ. ಇದರಿಂದ ಸಾಕ್ಷ್ಯನಾಶದ ಸಾಧ್ಯತೆಯೂ ಇರುತ್ತದೆ. ತುಷಾರ್ ಮೆಹ್ತಾ ಅವರ ವಾದ, ಭ್ರಷ್ಟಾಚಾರದ ಅಡಿ ಎಲ್ಲ ಸರ್ಕಾರಿ ನೌಕರರಿಗೂ ಇದು ಅನ್ವಯ ಆಗುತ್ತೆ. ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ ಇದು. 17A ಅಡಿ ದೂರು ಬಂದಾಗ ದೂರುದಾರರನ್ನ ಕಟಕಟೆಯಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ ಇದು. ಭ್ರಷ್ಟಾಚಾರದ ಅಡಿ ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ ಆಗುತ್ತೆ. ಈ ಬಗ್ಗೆ ನಿಮ್ಮ ಪೀಠದಿಂದಲೇ ತೀರ್ಪು ಬಂದಿದೆ. ಹದಿನೇಳು ಎ ಅಡಿ ದೂರು ಬಂದಾಗ ದೂರುದಾರನನ್ನ ಕಟಕಟೆಯಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ಈ ಬಗ್ಗೆ ನಿಮ್ಮ ಪೀಠದಿಂದಲೇ ತೀರ್ಪು ಬಂದಿದೆ ಅಂತ ಹೇಳ್ತಾರೆ ತುಷಾರ್ ಮೆಹ್ತಾ. ಇದು ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ. ಭ್ರಷ್ಟಾಚಾರದ ಅಡಿ ಸರ್ಕಾರಿ ನೌಕರರಿಗೂ ಅನ್ವಯಿಸುತ್ತೆ. ಹದಿನೇಳು ಎ ಅಡಿ ದೂರು ಬಂದಂತಹ ಸಂದರ್ಭದಲ್ಲಿ ದೂರುದಾರನನ್ನ ಕಟಕಟೆಯಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ಈ ಬಗ್ಗೆ ನಿಮ್ಮ ಪೀಠದಿಂದಲೇ ತೀರ್ಪು ಬಂದಿದೆ ಅಂತ ಹೇಳ್ತಾರೆ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ. ಸಿಎಂ ರಾಜ್ಯಪಾಲರ ನಡುವಿನ ಪ್ರಕರಣ ಅಲ್ಲ ಇದು. ಭ್ರಷ್ಟಾಚಾರದ ಅಡಿ ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯ ಆಗುತ್ತೆ. 17A ಅಡಿ ದೂರು ಬಂದಾಗ ದೂರುದಾರನನ್ನ ಕಟಕಟೆಯಲ್ಲಿ ವಿಚಾರಣೆ ನಡೆಸುವಂತಿಲ್ಲ. ರಾಜ್ಯಪಾಲರ ಒರಿಜಿನಲ್ ಫೈಲ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ. ಯಾವ ಮುಚ್ಚುಮರೆಯೂ ಇಲ್ಲ, ರಾಜ್ಯಪಾಲರು ಕೈಗೊಂಡ ಕ್ರಮದ ದಾಖಲೆಗಳಿವೆ ಅಂತ ಹೇಳ್ತಾರೆ. ರಾಜ್ಯಪಾಲರ ಒರಿಜಿನಲ್ ಫೈಲ್ ಕೋರ್ಟ್ಗೆ ಸಲ್ಲಿಸಿದ ತುಷಾರ್ ಮೆಹ್ತಾ. ಎರಡು ಬ್ಯಾಗ್ಗಳಲ್ಲಿ ತಂದಿದ್ದ ದಾಖಲೆ ಕೋರ್ಟ್ಗೆ ಸಲ್ಲಿಕೆ ಆಯಿತು. ಇದರಲ್ಲಿ ಯಾವ ಮುಚ್ಚುಮರೆಯೂ ಇಲ್ಲ, ರಾಜ್ಯಪಾಲರು ಕೈಗೊಂಡ ಕ್ರಮದ ದಾಖಲೆಗಳಿವೆ ಅಂತ ಹೇಳ್ತಾರೆ ತುಷಾರ್ ಮೆಹ್ತಾ. ರಾಜ್ಯಪಾಲರ ಒರಿಜಿನಲ್ ಫೈಲ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಮೆಹ್ತಾ. ಎರಡು ಬ್ಯಾಗ್ಗಳಲ್ಲಿ ತಂದಿದ್ದಂತಹ ದಾಖಲೆ. ಅಬ್ರಾಹಂ ದೂರಿನ ಬಗ್ಗೆ ಖುದ್ದು ಮಾಹಿತಿ ಪಡೆದಿದ್ದಾರೆ. ಮೇಲ್ನೋಟಕ್ಕೆ ಅಧಿಕಾರ ದುರ್ಬಳಕೆ, ಅಕ್ರಮ ಆಗಿರೋದು ಕಾಣಿಸ್ತಾ ಇದೆ. ರಾಜ್ಯಪಾಲರು ಮೇಲ್ನೋಟಕ್ಕೆ ಎಂಬ ಪದ ಬಳಸಿದ್ದಾರೆ. ಅಬ್ರಾಹಂ ದೂರಿನ ಬಗ್ಗೆ ಖುದ್ದು ಅವರೇ ಮಾಹಿತಿಯನ್ನ ಪಡೆದಿದ್ದಾರೆ. ಮೇಲ್ನೋಟಕ್ಕೆ ಅಧಿಕಾರ ದುರ್ಬಳಕೆ ಆಗಿರೋದು, ಅಕ್ರಮ ಆಗಿರೋದು ಕಾಣುತ್ತಿದೆ. ಹಾಗಾಗಿನೇ ರಾಜ್ಯಪಾಲರು ಮೇಲ್ನೋಟಕ್ಕೆ ಎಂಬ ಪದವನ್ನ ಬಳಸಿದ್ದಾರೆ. ಅಕ್ರಮ ನಡೆದಿದೆ ಎಂದು ನಿರ್ಧರಿಸಿದ್ದೇನೆ ಎಂದು ಎಲ್ಲಿಯೂ ಹೇಳಿಲ್ಲ. ರಾಜ್ಯಪಾಲರಿಗೆ 91 ಪುಟಗಳ ಕ್ಯಾಬಿನೆಟ್ ನಿರ್ಣಯ ಕಳುಹಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ರಾಜ್ಯಪಾಲರಿಗೆ ಕಳುಹಿಸಿದ ಅತಿ ದೊಡ್ಡ ಕ್ಯಾಬಿನೆಟ್ ನಿರ್ಣಯ ಇದೇ ಇರಬೇಕು ಅಂತ ಹೇಳ್ತಾರೆ ಮೆಹ್ತಾ. ಅಕ್ರಮ ನಡೆದಿದೆ ಅಂತ ನಿರ್ಧರಿಸಿದ್ದೇನೆ ಅಂತ ಆದೇಶದಲ್ಲಿ ರಾಜ್ಯಪಾಲರು ಎಲ್ಲಿಯೂ ಹೇಳಿಲ್ಲ. ರಾಜ್ಯಪಾಲರಿಗೆ 91 ಪುಟಗಳ ಕ್ಯಾಬಿನೆಟ್ ನಿರ್ಣಯವನ್ನ ಕಳುಹಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಇದೇ ಅತಿ ದೊಡ್ಡ ಕ್ಯಾಬಿನೆಟ್ ನಿರ್ಣಯ ಆಗಿರಬಹುದು.
ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ಅಕ್ರಮ ನಡೆದಿದೆ ಅಂತ ನಿರ್ಧರಿಸಿದ್ದೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ರಾಜ್ಯಪಾಲರಿಗೆ 91 ಪುಟಗಳ ಕ್ಯಾಬಿನೆಟ್ ನಿರ್ಣಯ ಕಳುಹಿಸಲಾಗಿದೆ. ಭಾರತದ ಇತಿಹಾಸದಲ್ಲಿ ರಾಜ್ಯಪಾಲರಿಗೆ ಕಳುಹಿಸಿದ ಅತಿ ದೊಡ್ಡ ಕ್ಯಾಬಿನೆಟ್ ನಿರ್ಣಯ ಇದೇ ಇರಬೇಕು. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರ ವಾದ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.